ತಾಲೂಕಿನ ನಿಚ್ಚನಕಿ ಗ್ರಾಮದಿಂದ ನಿಚ್ಚನಕಿ ಗ್ರಾಮದ ಯಾವತ್ತೂ ಮುಸ್ಲಿಂ ಸಮಾಜದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಜೊತೆಯಾಗಿ ನಾನು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಅಧ್ಯಕ್ಷ ಎಂ.ಎಫ್. ಜಕಾತಿ ಜೊತೆಗೂಡಿಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿಗೆ ಬಂದಿದ್ದೀವಿ. ಕಾರಣ ಏನಂತಂದರೆ ಸುಮಾರು 106 ವರ್ಷಗಳಿಂದ ಅಲ್ಲಿ ನಿಚ್ಚನಕಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲದೇ ಇರುವುದರಿಂದ ಕಾನ್ಬಾಯಿ ಅನ್ನುವಂಥವರು ಹಳೆಯ ಹಿರಿಯರೆಲ್ಲ ಕೂಡ್ಕೊಂಡು ಅವ್ರ ಜಮೀನಿನಲ್ಲೇ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ಸುಮಾರು ವರ್ಷಗಳಿಂದ ಆ ಜಮೀನಿನಲ್ಲಿ ಒಂದು ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡುವಂಥ ಕ್ರಿಯೆಗಳನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ಇತ್ತಿತ್ತಲಾಗಿ ಅವರು ಅವಾಗ ಜಮೀನು ಜಾಸ್ತಿ ಕೊಟ್ಟಿದ್ದರು. ಈಗ ಭಾಳಷ್ಟು ಸಹೋದರರು ಇರೋದ್ರಿಂದ ಜಮೀನುಗಳನ್ನು ವಿಂಗಡಣೆ ಮಾಡಿಕೊಂಡಾಗ ಅವರಿಗೆ ಸ್ವಲ್ಪ ಜಮೀನು ಬಂದಿದ್ದರಿಂದ ನಮ್ಮ ಜಮೀನನ್ನು ಬಿಟ್ಕೊಡ್ರಿ ಅಂತ ಹೇಳಿ ಸಮಾಜಕ್ಕೆ ಅವರು ಲೆಟ್ರ್ ಕೊಟ್ಟ ಈಗಾಗಲೇ ಅಲ್ಲಿ ಸ್ಮಶಾನಕ್ಕೆ ಜಾಗವನ್ನು ಕೊಡೋದು ಬಂದ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಅಲ್ಲಿ ಅಂತ್ಯಕ್ರಿಯೆ ಮಾಡುವಂಥ ವ್ಯವಸ್ಥೆಗೆ ಭಾಳ ತೊಂದರೆಯಾಗಿದೆ, ಜಾಗ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಇಡೀ ನಿಚ್ಚನಕಿ ಗ್ರಾಮದ ಯಾವತ್ತು ಮುಸ್ಲಿಂ ಸಮಾಜ ಎಲ್ಲ ಜನರು ಕೂಡ್ಕೊಂಡು ಇವತ್ತು ಬಂದಿದ್ದೀವಿ. ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಈ ಮನವಿಯನ್ನು ನೋಡಿ ತಕ್ಷಣ ನಾವು ಜಾರಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಇವತ್ತು ಎಲ್ಲ ತಮ್ಮ ಮಾಧ್ಯಮ ಮಿತ್ರಗಳಲ್ಲಿ ಈ ಒಂದು ವಿಷಯವನ್ನು ಇವತ್ತು ತಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸುಮಾರು 106 ವರ್ಷಗಳಿಂದ ಅವರ ಮಾಲಕಿ ಜಮೀನದೊಳಗೆ ಅಂತ್ಯಕ್ರಿಯೆಯನ್ನು ಮಾಡ್ಕೊತ ಬಂದಿದ್ದೀವಿ. ಆದರೆ ಇವತ್ತು ಅವ್ರ ಜಮೀನು ಬಿಡು ಅಂತೇಳಿ ಅವರು ಬಿಡಿಸ್ಕೊಳ್ಳೋ ಕಾರಣ ಈಗ ಅಲ್ಲಿ ಸದ್ಯ ಯಾರಾದರೂ ತಿಳ್ಕೊಂಡು ಸ್ವಂತ ಮಷನ್ ಇಲ್ಲ ಇರಲಿಲ್ಲ. ಸಮಸ್ಯೆ ಇದು ಸುಮಾರು ವರ್ಷಗಳಿಂದ ಆದ್ದು. ಈಗ ಒಂದು ವರ್ಷದಿಂದ ಅವರು ಈಗ ಏನು ಮಾಡಿದ್ದಾರೆ ಅಂದರೆ ಬಂದ್ ಮಾಡಿದ್ದಾರೆ, ನೀವು ಅಲ್ಲಿ ಯಾರೂ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಈಗ ನಮಗೆ ಭಾಳ ಅದು ಸಮಸ್ಯೆ ಆಗಿ ಅಲ್ಲಿ ಏನಾದರೂ ಆದರೆ ಅಲ್ಲಿಂದ ಹತ್ತಿರ ಇರುವಂಥ ಕಿತ್ತೂರು ಗ್ರಾಮದ ಒಂದು ಸ್ಮಶಾನಕ್ಕೆ ಹೋಗಿ ಮಣ್ಣು ಕೊಡುವಂಥ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಒದಗಿ ಬಂದದ. ಅದಕ್ಕೆ ಆ ಊರಿಗೆ ನಿಚ್ಚನಕಿ ಗ್ರಾಮಕ್ಕೆ ಸ್ಮಶಾನ ಬೇಕು ಅನ್ನುವಂಥ ಜಾಗ ಬೇಕು ಅನ್ನುವಂಥ ಒಂದು ಮನವಿಯನ್ನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಸ್ಪಂದನೆ ಮಾಡಿ ತಕ್ಷಣ ಕೊಡುವ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈಗ ಭರವಸೆಯನ್ನು ನೀಡಿದರು. ನನ್ನ ಅಧಿವೇಶನದಲ್ಲಿ ನೀವು ಹೋಗಿ ಮನವಿ ಕೊಡ್ರಿ, ಹಿಂದಿನ ಸಲನೂ ಅವ್ರಿಗೆ ಹೇಳಿದ್ದೀವಿ. ಅವರು ಸಹಿತ ಶಾಸಕರು ಸಹಿತ ಅದನ್ನು ನಿಚ್ಚನಕಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಎಲ್ಲೂ ಇಲ್ಲ. ನಿಚ್ಚನಕಿ ಗ್ರಾಮಕ್ಕೆ ಸರ್ಕಾರಿ ಜಮೀನು ಎಲ್ಲೂ ಇಲ್ಲದ್ರಿಂದ ಕಿತ್ತೂರು ಪಂಚಾಯತಿಗೆ ಸಂಬಂಧಪಟ್ಟಂಥ ಒಂದು ಏನು ಸರ್ಕಾರಿ ಜಮೀನಿದೆ ಅದರಲ್ಲಿ ಕೊಡುವ ವ್ಯವಸ್ಥೆ ಮಾಡಿಕೊಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಂತ ಹೇಳಿದರು. ಆತ ಕಾರಣಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಮನವಿ ಕೊಟ್ಟರೆ ತಿಳಿಸಿ ಅದನ್ನು ಮುಂದಿನ ಕ್ರಮವನ್ನು ತಗೋತೀನಿ, ನಿಮ್ಗೆ ತಕ್ಷಣ ನಿರ್ಧಾರ ಮಾಡಿಕೊಡ್ತೀನಿ ಅಂತ ನಾನು ಮಾತನಾಡ್ತೀನಿ. ಅಂತ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷ.